ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು, ಉದ್ಯೋಗ ಘಟಕ ಕೆಎಸ್ಒಯು, ಆಂತರಿಕ ಗುಣಮಟ್ಟ ಆಶ್ವಾಸನ ಕೇಂದ್ರ ಶಿಖಾ ಕೆಎಸ್ಒಯು ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರ ಸಹಯೋಗದಲ್ಲಿ ಉದ್ಯೋಗ ಮೇಳ 2025 ಇದು 3ನೇ ಬಾರಿ ನಡೆಯುತ್ತಿರುವ ಉದ್ಯೋಗ ಮೇಳ. ಇದಕ್ಕಿಂತ ಮೊದಲು 2019ರಲ್ಲಿ ಮೊದಲ ಬಾರಿಗೆ ಉದ್ಯೋಗ ಮೇಳವನ್ನು ನಡೆಸಲಾಗಿತ್ತು. ಇದಕ್ಕೆ ಒಟ್ಟು 7,800 ಉದ್ಯೋಗಾಕಾಂಕ್ಷಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಭಾಗವಹಿಸಿದ್ದರು. ಈ ಉದ್ಯೋಗ ಮೇಳದಲ್ಲಿ 100ಕ್ಕಿಂತಲೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದವು. ಒಟ್ಟು 2,800 ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರೆತಿದೆ. ನಂತರ 2022ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉದ್ಯೋಗ ಘಟಕ ಹಾಗೂ ಕೌಶಲ್ಯಾಭಿವೃದ್ಧಿ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಉದ್ಯೋಗ ಮೇಳ ನಡೆದಿದ್ದು, ಈ ಉದ್ಯೋಗ ಮೇಳದಲ್ಲಿಯೂ ಕೂಡ 3,500 ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದರು. ಇದರಲ್ಲಿಯೂ ಕೂಡ ಸಾಕಷ್ಟು ಮಂದಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ದೊರಕಿಸಲಾಗಿದೆ ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತಿದೆ. ಇದಲ್ಲದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದೊಂದಿಗೆ MOU ಮಾಡಿಕೊಂಡಿರುವ ಕಂಪನಿಗಳಿಗೆ ಪ್ರತಿ ವರ್ಷ 2019ರಿಂದ ಇಲ್ಲಿವರೆಗೆ ಕನಿಷ್ಠ 5ರಿಂದ 10 ಮಂದಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ದೊರಕಿಸಿಕೊಡುವ ಕೆಲಸವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾಡುತ್ತಿದೆ. ಇಂದು ನಡೆಯುತ್ತಿರುವ ಉದ್ಯೋಗ ಮೇಳಕ್ಕೆ ಒಟ್ಟು 80 ಕಂಪನಿಗಳು ನೋಂದಾಯಿಸಿಕೊಂಡಿದ್ದು, ಅದರಲ್ಲಿ ಪ್ರಮುಖವಾಗಿ ಹೆಲ್ತ್, ಬ್ಯಾಂಕಿಂಗು, ಮ್ಯಾನುಫ್ಯಾಕ್ಚರಿಂಗ್, IT, ಸರ್ವಿಸ್ಗೆ ಸಂಬಂಧಿಸಿದ ಕಂಪನಿಗಳು, ಇದಲ್ಲದೆ ಕನ್ಸಲ್ಟೆನ್ಸಿ ಹಾಗೂ ಟ್ರೈನಿಂಗ್ಗೆ ಸಂಬಂಧಿಸಿದ ಕಂಪನಿಗಳೊಂದಿಗೆ ಇತರೆ ಕಂಪನಿಗಳು ಕೂಡ ಭಾಗವಹಿಸುತ್ತಿವೆ. ಪ್ರಸ್ತುತ ನಿನ್ನೆಯವರೆಗೆ 4,100 ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಲು ನೋಂದಾಯಿಸಿಕೊಂಡಿದ್ದಾರೆ. ಇದರೊಂದಿಗೆ ಇಂದು ಸ್ಪಾಟ್ ರಿಜಿಸ್ಟ್ರೇಷನ್ಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. 10 ಕಡೆ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ನಾವು ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳು ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಉದ್ಯೋಗ ಮೇಳ 2025ರ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವ ಸಲುವಾಗಿ ಶಿವಶಂಕರ್ ಮತ್ತು ಅವರ ತಂಡವನ್ನು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇವೆ. ಪೂಜೆಗೆಂದು ಬಾಳೆ ಬಾಗಿದವು, ಚಾಮುಂಡಿ ಮಂಡಲಿ ಒದರಿರಿ, ಮೈಗಾತಿ ಚಾಮುಂಡಿ ಮಂಡಲಿ ಒದರಿರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಗಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವು, ಮುಳ್ಳುಗಿದವು,
ಬಾಡೆವಾಗಿದವು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪದ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ದಂಗಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತ ಗಂಗೋತ್ರಿ ಮೈಸೂರು ಉದ್ಯೋಗ ಘಟಕ ಹಾಗೂ ಆಂತರಿಕ ಗುಣಮಟ್ಟ ಆಶ್ವಾಸನ ಕೇಂದ್ರ ಸಿಖಾ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರ ಸಹಯೋಗದೊಂದಿಗೆ ಇಂದು ಉದ್ಯೋಗ ಮೇಳ 2025 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ರೂವಾರಿ ಅಂತಲೇ ಹೇಳ್ಬೋದು ಸನ್ಮಾನ್ಯ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರು, ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂಥ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರುವಂಥ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು, ಪ್ರೊಫೆಸರ್ ರಾಮನಾಥಂ ನಾಯ್ಡುರವರು, ಡೀನ್ ಶೈಕ್ಷಣಿಕ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಪ್ರೊಫೆಸರ್ NR ಚಂದ್ರೇಗೌಡ ಸರ್ ಅವರು, ಡೀನ್ ಅಧ್ಯಯನ ಕೇಂದ್ರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಹಾಗೆ ವೇದಿಕೆ ಮೇಲೆ ಇರುವಂಥ ಫೈನಾನ್ಸ್ ಆಫೀಸರ್ ಮತ್ತು ಸಿಖಾ ಘಟಕದ ನಿರ್ದೇಶಕರಾಗಿರುವಂಥ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಈ ಒಂದು ಕಾರ್ಯಕ್ರಮ 3ನೇ ಬಾರಿ ಅಂತ ಹೇಳಿ ಈಗಾಗಲೇ ವೇದಿಕೆ ಮೇಲೆ ನಿರೂಪಣೆಯನ್ನು ಮಾಡ್ತಿದ್ದಂಥ ಜಾನ್ವಿ ಮೇಡಮ್ ರವರು ಹೇಳಿದರು. ಖಂಡಿತವಾಗ್ಲೂ 2019ರಲ್ಲಿ ಜುಲೈ 1ನೇ ತಾರೀಕು ಪ್ರಾರಂಭವಾದಂಥ ಉದ್ಯೋಗ ಘಟಕ ಸರಿಸುಮಾರಾಗಿ ಮೊದಲನೇ ಉದ್ಯೋಗ ಘಟಕ ಅಂತ ಹೇಳಿದಾಗ ಕೇವಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಲ್ಲದೆ ಹೊರ ವಿದ್ಯಾರ್ಥಿಗಳಿಗೂ ಇದನ್ನು ಮಾಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಮಾಡಿದಂಥ ಸಂದರ್ಭದಲ್ಲಿ 7600 ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು ರಿಜಿಸ್ಟರ್ ಆಗ್ತಾರೆ. 3400 ವಿದ್ಯಾರ್ಥಿಗಳು ಅಥವಾ ಆಕಾಂಕ್ಷಿಗಳು ಉದ್ಯೋಗವನ್ನು ಪಡಿತಾರೆ. ಅದೇ ರೀತಿಯಲ್ಲಿ 2022ರಲ್ಲಿ ಕೌಶಲ್ಯ ಕರ್ನಾಟಕ ಸರ್ಕಾರ ಅವರ ಸಹಯೋಗದೊಂದಿಗೆ ಮಾಡಿದಾಗಲೂ ಸಹ 4900 ಆಕಾಂಕ್ಷಿಗಳು ರಿಜಿಸ್ಟರ್ ಆದರು. ಈ 3ನೇ ಬಾರಿ ಇಂದು ನಾವು ರಿಜಿಸ್ಟ್ರೇಷನ್ ನೋಡಿದಾಗ 4100 ಆಕಾಂಕ್ಷಿಗಳು ರಿಜಿಸ್ಟರ್ ಆಗಿದ್ದಾರೆ. ಇದು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಒಂದು ಶ್ಲಾಘನೆ ಅಂತಲೇ ಹೇಳ್ಬೋದು. ಮಾನ್ಯ ಕುಲಪತಿಗಳು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಕರೆದು ಇದು ಜರೂರಾಗಿ ಆಗಲೇಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು
ಅಂತ ಹೇಳಿ ಕರೆದಾಗ ನಾವು ಜಿಲ್ಲಾ ವಿನಿಮಯ ಕೇಂದ್ರದವರಿಗೆ ಮಾತಾಡಿದಾಗ ಸರಿಸುಮಾರಾಗಿ 70 ಕಂಪನಿಗಳು ನಮ್ಮ ಜೊತೆ ಇದೆ, ನಾವು ಇಂದಿನಿಂದ ಪ್ರಚಾರ ಮಾಡ್ತೀವಿ ಅಂತ ಹೇಳಿದಾಗ 103 ಕಂಪನಿಗಳು ಇವತ್ತು ರಿಜಿಸ್ಟರ್ ಆಗಿದ್ದಾರೆ. ಸೊ ಇದು ಏನಂತಂದರೆ ಹೆಲ್ತ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಕನ್ಸಲ್ಟೆನ್ಸಿ, ಟ್ರೈನಿಂಗ್, IT, ಮ್ಯಾನ್ಯುಫ್ಯಾಕ್ಚರಿಂಗ್, ಹೀಗೆ ಒಟ್ಟು ಇವತ್ತು ನಮ್ಮ ಆವರಣದಲ್ಲಿ 88 ಕಂಪನಿಗಳು ಬಂದಿರುವಂಥದ್ದು. ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿ ಒಂದೆರಡು IT ಕಂಪನಿಗಳಲ್ಲಿ ಈಗಾಗಲೇ ಇಂಟರ್ವ್ಯೂ ಪ್ರೋಸೆಸ್ ಕೂಡ ನಡೆದಿದೆ. ಈಗಾಗಲೇ ಮುಂದಿನ ಸಾಲಿನಲ್ಲಿ ಕೂತಿರುವಂಥವರು ಆಫರ್ ಲೆಟರ್ಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ 4-5 ಕಂಪನಿಗಳವರು. ಇದನ್ನೆಲ್ಲ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಇದನ್ನು ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉದ್ಯೋಗ ಘಟಕದಲ್ಲಿ 17,600 ಅಭ್ಯರ್ಥಿಗಳ ಡೇಟಾಬೇಸು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅದರಲ್ಲೂ ಕೂಡ MOU ಮಾಡಿಕೊಂಡಿರುವಂಥ ಕಂಪನಿಗಳು ಆಗಿಂದಾಗೆ ಬಂದು ಇಂಟರ್ವ್ಯೂಗಳನ್ನು ಮಾಡಿ ಅವರಿಗೆ ಬೇಕಾಗಿರುವಂಥ ಒಂದು ಕ್ವಾಲಿಫಿಕೇಷನ್ ಇರುವಂಥ ವಿದ್ಯಾರ್ಥಿಗಳನ್ನು ಅವರು ಬೆಂಗಳೂರು ಮೂಲ ಕಂಪನಿಗಳಾಗಿರ್ಬೋದು ಅಥವಾ ಮೈಸೂರಿನಲ್ಲಿರುವಂಥ ಕಂಪನಿಗಳು ಕರ್ನಾಟಕದಾದ್ಯಂತ ಎಲ್ಲಿ ಇದೆ ಅಲ್ಲಿಗೆ ಬರಮಾಡಿಕೊಂಡು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ಗಳ ಮೂಲಕ ಇಂಟರ್ವ್ಯೂಗಳನ್ನು ಮಾಡಿ ಆ ಪ್ರೋಸೆಸ್ಸು ಕೂಡ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ಉದ್ಯೋಗ ಘಟಕ ಸರಿಸುಮಾರಾಗಿ 4-5 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಈ ಒಂದು ಸಮಾರಂಭಕ್ಕೆ ರೂವಾರಿ ಅಂತ ಯಾಕೆ ಹೇಳಿದೆ ಅಂದರೆ ಇದು ಆಗಲೇಬೇಕು, ಈ ತಿಂಗಳಲ್ಲೇ ಆಗಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಇದನ್ನು ಮಾಡಬೇಕು ಅನ್ನೋ ಒಂದು ಮಹದಾಸೆ ಮಾನ್ಯ ಕುಲಪತಿಯವರದು. ಅವರು ಇಡೀ ಎಲ್ಲ ವಿಭಾಗವನ್ನು ಕ್ರೋಢೀಕರಿಸಿ ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ಸಹಕಾರ, ಸಹಾಯ ಹಾಗೂ ಎಲ್ಲ ರೀತಿಯ ಸಲಹೆಗಳನ್ನು ನಮಗೆ ಕೊಟ್ಟು ಹಲವಾರು ಸಭೆಗಳನ್ನು ಮಾಡಿ ನಮಗೆ ಸಲಹೆ ಸೂಚನೆಗಳನ್ನು ಸಾಹೇಬರು ಕೊಟ್ಟಿದ್ದರು. ಅವರಿಗೂ ಕೂಡ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇವರಿಗೆ ಆಂತರಿಕ ಗುಣಮಟ್ಟ ಆಶ್ವಾಸನ ಕೇಂದ್ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಉದ್ಯೋಗ ಘಟಕ ಕಾರಾಮೋವಿ ಇವರಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸ್ತೇನೆ. ಪ್ರೊಫೆಸರ್ ನವೀನ್ ಕುಮಾರ್ SK, ಮಾನ್ಯ ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಯಾವಾಗಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ರೀತಿ ಕೆಲಸ ನಡೀತಿದೆ ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಇವತ್ತು ಉದ್ಘಾಟಕರಾಗಿದ್ದಾರೆ. ಸರ್, ನಮ್ಮೆಲ್ಲರ ಪರವಾಗಿ ಬೋಧಕೇತರ ವೃಂದದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸ್ತೇನೆ. ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಇಡೀ ಅವರ ಒಂದು ಡೀನ್ ಸೆಕ್ಷನ್ನನ್ನೇ 2 ದಿನಗಳಿಂದ ನಮ್ಮ ಒಟ್ಟಿಗೆ ಡೀನ್ ಸೆಕ್ಷನ್ನಿನ ಎಲ್ಲ ಸಹೋದ್ಯೋಗಿಗಳು ಕೂಡ ಇದ್ದು ಕೆಲಸವನ್ನು ಮಾಡಲಿಕ್ಕೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರು ಡೀನ್ ಶೈಕ್ಷಣಿಕ, ಇವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರಬಯಸ್ತಾ ಇದ್ದೇನೆ. ಡೀನ್ ಅಧ್ಯಯನ ಕೇಂದ್ರದವರು ಸಹ ಎಲ್ಲ ರೀತಿಯ ಸಲಹೆಗಳನ್ನು ನೀಡಿ ಇಡೀ ವಿಭಾಗವನ್ನೇ ಕಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ಡಾಕ್ಟರ್ NR ಚಂದ್ರೇಗೌಡ ಸರ್ ಅವರು ಡೀನ್ ಅಧ್ಯಯನ ಕೇಂದ್ರ ಕರಾಮೋವಿ, ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಸಹಾಯಕ ನಿರ್ದೇಶಕರು ಶ್ರೀಮತಿ DM ರಾಣಿ ಮೇಡಮ್ ರವರು, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ CS ಆನಂದ್ ಕುಮಾರ್ ರವರು, ಅವರ ಅನುಪಸ್ಥಿತಿಯಲ್ಲೂ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಿಕಾ ಅಂತ ಹೇಳಿದಾಗ ಕ್ವಾಲಿಟಿ ಅಶ್ಯೂರೆನ್ಸಿಗೋಸ್ಕರ ಇದಾಗಲೇಬೇಕು, NIRF ರ್ಯಾಂಕು ಮತ್ತು NACನ ಪ್ರೋಸೆಸ್ ಅಂತ ಹೇಳಿದಾಗ ಸರ್ ನಮಗೆ ಬಹಳ ಉತ್ತೇಜನವನ್ನು ನೀಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರು ನಿರ್ದೇಶಕರು, ಸಿಖಾ ಘಟಕ ಹಾಗೂ ಹಣಕಾಸು ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ಉದ್ಯೋಗಾಕಾಂಕ್ಷಿಗಳು ಹಲವಾರು ಭಾಗದಿಂದ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೇಂದ್ರ ಬಿಂದುವಲ್ಲೇ ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಎಂಪ್ಲಾಯರ್ಸ್.
ಏನು ಈ 80 ಕಂಪನಿಗಳು ಎಂಪ್ಲಾಯರ್ಸು ಇದ್ದಾರೆ, ಅವರಿಗೂ ಕೂಡ ಒಂದೇ ಅಂದರೆ ಒಂದು ವಾರದ ಒಂದು ಮಾಹಿತಿ ಸಿಕ್ಕಿದ ಕೂಡಲೇ ಎಲ್ಲರೂ ಕೂಡ ಬಂದಿದ್ದೀರಿ. ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ವಿಶ್ವವಿದ್ಯಾನಿಲಯದ ಪರವಾಗಿ ಕೋರ್ಬಯಸ್ತಾ ಇದ್ದೇನೆ. ಈ ಒಂದು ಕೆಲಸ ಇಷ್ಟು ಸರಳವಾಗಬೇಕು ಅಂತಂದರೆ ಅದು ನನ್ನ ಟೀಚಿಂಗ್ ಸ್ಟಾಫ್, ಎಲ್ಲ ವಿಭಾಗದವರು, ಮುಖ್ಯಸ್ಥರಿಂದ ಹಿಡಿದು ಪ್ರತಿಯೊಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಪ್ರೊಫೆಸರ್ಸ್ ಮತ್ತು ಎಲ್ಲ ಸ್ಕೂಲ್ ಡೈರೆಕ್ಟರ್ಸ್ಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ಬಯಸ್ತಾ ಇದ್ದೇನೆ. ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದಾಗ ನಾನು ಒಬ್ಬರನ್ನ ಹೇಳೋಕ್ಕಾಗಲ್ಲ. ಅದರಲ್ಲಿ ಸಿಕಾ ಸೆಲ್ಲಿನ ದೃಪದ್ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಒಬ್ಬರಿಗೆ ನಾನು ಹೇಳಲಿಕ್ಕಾಗಲ್ಲ. ಅವರ ಜೊತೆಯಲ್ಲಿ ಇದೊಂದು ಟೀಮ್ ಆಗಿರೋದ್ರಿಂದ ಸಿಕಾ ಸೆಲ್, ನ್ಯಾಕ್ ಸೆಲ್, ಇಂಜಿನಿಯರಿಂಗ್ ಸೆಲ್ ಅಥವಾ ಎಕ್ಸಾಮ್ ಸೆಕ್ಷನ್ನಿನ ಪ್ರತಿಯೊಬ್ಬರು ಯಾರಿದ್ದಾರೆ ಅವರು, ಹಾಗೆ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಜನರಲ್ ಸೆಕ್ಷನ್ನಲ್ಲಿ ಇರುವಂಥ ಎಲ್ಲ DRs, ARs ಹಾಗೂ ಸೂಪರ್ಡೆಂಟ್ ಮತ್ತು ಎಲ್ಲ ನಾನ್ ಟೀಚಿಂಗ್ ಸಿಬ್ಬಂದಿಗಳಿಗೂ ಕೂಡ, ಅದರಲ್ಲಿ ಸ್ಟುಡಿಯೋ ಸೆಕ್ಷನ್ ಆಗಿರ್ಬೋದು ಅಥವಾ SC/ST ಸೆಲ್ ಆಗಿರ್ಬೋದು, IT ಸೆಲ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಎಕ್ಸಾಮಿನೇಷನ್ ಸೆಲ್, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ 60 ಜನ NCC, ಯೂತ್ ಆ್ಯಂಡ್ ರೆಡ್ ಕ್ರಾಸ್, NSS ವಿದ್ಯಾರ್ಥಿಗಳಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ಬಯಸ್ತಾ ಇದ್ದೇನೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಲ್ಲಿನ ಸಿಬ್ಬಂದಿಗಳು, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣರಾಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇಂದಿನ ವಿಚಾರವನ್ನು ಒಂದು ಧನಾತ್ಮಕ ದೃಷ್ಟಿಯಲ್ಲಿ ಪಸರಿಸುವಂತಹ ಕೆಲಸವನ್ನು ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ. ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾರನ್ನಾದರೂ ಬಿಟ್ಟಿದ್ದಲ್ಲಿ ಕ್ಷಮೆ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನು ಸ್ವಾಗತಿಸಿದ ಡಾಕ್ಟರ್ HR ಪವಿತ್ರರವರಿಗೂ ಕೂಡ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾನ್ಯ ಶಾಸಕರು, ವಿಧಾನ ಪರಿಷತ್ತು ಇವರು ಬರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರು ಬರಲಿಕ್ಕಾಗಿಲ್ಲ. ಹಾಗಾಗಿ ಪ್ರೊಫೆಸರ್ ನವೀನ್ ಕುಮಾರ್, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಇವರಲ್ಲಿ ನಾವು ಉದ್ಘಾಟನೆಯನ್ನು ನಾವು ನೆರವೇರಿಸ್ಕೊಡಿ ಅಂತ ಕೇಳಿಕೊಂಡಾಗ ಅವರು ಒಪ್ಪಿ ನಮ್ಮೊಡನಿದ್ದಾರೆ. ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೋರ್ಕೊಳ್ತೇನೆ. ಉದ್ಯೋಗ ಮೇಳ 2025 ಉದ್ಘಾಟನೆಯನ್ನು ಮಾಡಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಉದ್ಯೋಗ ಮೇಳ 2025 ಬೆಳಗ್ಗೆ 9 ಗಂಟೆಯಿಂದಲೇ ಆರಂಭಗೊಂಡಿದ್ದು, ಈಗಾಗಲೇ ಆಯ್ಕೆಗೊಂಡಂತಹ ಒಬ್ಬ ಅಭ್ಯರ್ಥಿಗೆ ಸಂಬಂಧಿಸಿದ ಕಂಪನಿ ನೀಡಿರತಕ್ಕಂಥ ಆಹ್ವಾನ ಪತ್ರವನ್ನು, ಉದ್ಯೋಗ ಸಂಬಂಧ ನೀಡಿರತಕ್ಕಂಥ ಆಹ್ವಾನ ಪತ್ರವನ್ನು ಸಾಂಕೇತಿಕವಾಗಿ ನೀಡಬೇಕು ಅಂತ ಹೇಳಿ ಸನ್ಮಾನ್ಯ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ, ಗೌರವಾನ್ವಿತ ಕುಲಪತಿಗಳು ಇವರಲ್ಲಿ ಕೋರಿಕೊಳ್ತೇನೆ. 30/8/2025 ನಡೆದ ಉದ್ಯೋಗ ಮೇಳದಲ್ಲಿ ಬೆಳಗಿನ್ನೇ ಈಗ ತಾನೇ ಉದ್ಯೋಗದ ಆಕಾಂಕ್ಷಿಗಳು ಉದ್ಯೋಗ ಪತ್ರವನ್ನು ಪಡೆದಂತಹ ಅಭ್ಯರ್ಥಿಗಳನ್ನು ಕರಿತಾ ಇದ್ದೀನಿ. ದಯಮಾಡಿ ವೇದಿಕೆ ಮೇಲೆ ಬಂದು ಆಫರ್ ಲೆಟರ್ ಸ್ವೀಕಾರ ಮಾಡಬೇಕು. ಮೊದಲನೇದಾಗಿ ಅನಿಲ್ ಕುಮಾರ್, ಇವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇವರಿಗೆ ತಿಂಗಳಿಗೆ ಬಂದು 20,000 ರೂಪಾಯಿ ಸ್ಯಾಲ್ರಿ ಇದೆ. ಇವರು ದಯಮಾಡಿ ಆಫರ್ ಲೆಟರ್ ರಿಸೀವ್ ಮಾಡ್ಕೋಬೇಕಂತ ಕೇಳ್ತೀನಿ. ಹಾಗೆಯೇ ವಿಸ್ಮಯ PV, ಇವರು ಸಹ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಸಿಕ್ಕಿದೆ. ದಯಮಾಡಿ ಇವರು ಬಂದು ಆಫರ್ ಲೆಟರ್ನ ಸ್ವೀಕಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಅಶ್ವಿನಿ KN, ಇವರು ಸಹ ಬ್ಯಾಂಕ್ ಆಫ್ ಬರೋಡಾದಲ್ಲಿ
ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಕಾತಿ ಹೊಂದಿದ್ದಾರೆ. ಇವ್ರಿಗೂ ಸಹ ಆಫರ್ ಲೆಟ್ರನ್ನ ಪಡಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಅಶ್ವಿನಿ ಯಾರು? ಅಶ್ವಿನಿ. ಹಾಗೆಯೇ ಶ್ರೀ ಮೊಹಮ್ಮದ್ ನಾಸೀರ್ ಇವರು ಹುಣಸೂರು ತಾಲೂಕಿನವರು. ಇವರು ಸಹ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ 25,000 ರೂಪಾಯಿಗೆ ಸ್ಯಾಲರಿಗೆ ನೇಮಕಾತಿ ಹೊಂದಿದ್ದು. ಇವರು ಬ್ಯಾಂಕ್ ಆಫ್ ಬರೋಡಾ ಮೈಸೂರು. ಎಲ್ಲ ನೇಮಕಾತಿ ಪತ್ರ ಪಡೆದಂಥ ಅಭ್ಯರ್ಥಿಗಳಿಗೆ KSU ಪರವಾಗಿ ಹಾಗೂ ಜಿಲ್ಲಾ ಉದ್ಯೋಗ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಈಗಾಗಲೇ ಎಂಪ್ಲಾಯ್ಮೆಂಟ್ ಆಫರ್ ಲೆಟ್ರ್ಗಳನ್ನು ಪಡ್ಕೊಂಡಿದ್ದೀರಿ. ನಿಜವಾಗ್ಲೂ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೆಮ್ಮೆಯ ವಿಚಾರ. ಈಗಾಗಲೇ ಯಾರು ಎಂಪ್ಲಾಯ್ಮೆಂಟ್ ಆಫರ್ ಲೆಟ್ರ್ಗಳನ್ನು ಪಡ್ಕೊಂಡಿದ್ದೀರಿ ಅವರು ವೇದಿಕೆ ಮೇಲೆ ಬರಬೇಕು ಹಾಗೂ ಒಂದು ಗ್ರೂಪ್ ಫೋಟೋಗೋಸ್ಕರ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ಕೋರ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ಮತ್ತು ಉದ್ಯೋಗ ಘಟಕದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ವತಿಯಿಂದ ಮತ್ತು ಸಿಕಾ ಇಂಟರ್ನಲ್ ಕ್ವಾಲಿಟಿ ಅಶೂರೆನ್ಸ್ ಸೆಲ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರ ಸಹಯೋಗದೊಂದಿಗೆ ಉದ್ಯೋಗ ಮೇಳವನ್ನು 2020-25ರಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರ ಪರವಾಗಿ ನಾನು ತಮ್ಮೆಲ್ಲರಿಗೆ ಕೇಳ್ಕೊಳ್ಳೋದೇನೆಂದರೆ, ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಜಾಬ್ ಅಪಾರ್ಚುನಿಟಿ ಸಲುವಾಗಿ ಎಷ್ಟೋ ಕಂಪನಿ 80 ಕಂಪನಿಗಳ ಇಲ್ಲಿ ಮೇಳವನ್ನಿದೆ. ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ತಮಗೆ ಅವಕಾಶ ಸಿಕ್ಕಿದೆ, ಅದನ್ನು ಸದುಪಯೋಗ ಪಡ್ಕೊಳ್ಬೇಕು. ಇದು ಸಾಯಂಕಾಲವರೆಗೆ ಇರ್ತದೆ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳುತ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ನವೀನ್ ಅವರೇ ಮತ್ತು ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಅನಂತಕುಮಾರ್ ಅವರೇ ಮತ್ತು ನಮ್ಮ ಡೀನ್ ಶೈಕ್ಷಣಿಕರಾದಂತಹ ರಮಾನಾಥಂ ನಾಯ್ಡು ಅವರೇ, ಸಿಕಾ ಡೈರೆಕ್ಟರ್ ಆದಂತಹ ಪ್ರೊಫೆಸರ್ ನಿರಂಜನ್ ರಾಜ್ FO ಅವನು ಸಹ ಮತ್ತು ಚಂದ್ರೇಗೌಡ್ರೆ ಡೀನ್ ಅಕಾಡೆಮಿಕ್ ಮತ್ತು ನನ್ನ ನೆಚ್ಚಿನ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿದ್ದ ಪ್ರೊಫೆಸರ್ ಪವಿತ್ರ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ತಮ್ಗೆ ಗೊತ್ತಿದೆ ಜಾಬು ಅಂದರೆ ಏನು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಷ್ಟೋ ಡಿಗ್ರಿಗಳಿರ್ತವೆ, ನಮ್ಮಲ್ಲಿ ಕೌಶಲ್ಯವಿರ್ತದೆ. ಅದನ್ನು ಸಿಚುವೇಶನ್, ಯಾವ ಸಿಚುವೇಶನ್ಗೆ ಏನು ಮಾತಾಡಬೇಕು, ವೆನ್ ಟು ಟಾಕ್, ಹೌ ಟು ಟಾಕ್, ವೇರ್ ಟು ಟಾಕ್, ವಾಟ್ ಟು ಟಾಕ್, ಇವೆಲ್ಲ ತಮ್ಗೆ ಗೊತ್ತಿರಬೇಕು. ಉದ್ಯೋಗ ಯಾರು ಪಡಿಬೇಕಂತ್ರಿ ಅವರು ಯಾವಾಗಲೂ ಕಾಸಿಯಸ್ ಆಗಿರಬೇಕು. ನಿಮ್ಮಲ್ಲಿ ಡಿಗ್ರಿ ಇದ್ದರೂ ವಿನಯ ಇರಬೇಕು. ಆವಾಗ ಎಂಪ್ಲಾಯರ್ ಏನು ಮಾಡ್ತಾರೆ ಅಂದರೆ, ಎಂಪ್ಲಾಯರ್ ನನ್ನ ಈ ಕಂಪ್ನಿಗೆ ಇವ ಸೂಟೇಬಲ್ ಆದ್ದಾನೆ ಅಂತ ಆ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಡೆಫಿನೆಟ್ ಆಗಿ ಜಾಬ್ ಸಿಗ್ತದೆ ತಮಗೆಲ್ಲ. ಇಲ್ಲಿ ನಮ್ಮ 80 ಕಂಪ್ನಿಗಳನ್ನು ಬಂದವರಿಗೆ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅವರು ಕ್ವಾಲಿಟಿ ಎಜುಕೇಷನ್ ಪಡೆದಂತಹ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದರೆ ನಮ್ಮ 18 ವರ್ಷದಿಂದ 80 ವರ್ಷದವರೆಗೆ ನಮ್ಮಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ನಾವು ಆಲ್ರೆಡಿ ತಮಗೆಲ್ಲ ಗೊತ್ತಿರಬಹುದು, ನಮ್ಮದು ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ರೀಚ್ ಟು ದಿ ಅನ್ರೀಚಬಲ್ ಪೀಪಲ್. ನಾವು ಎಲ್ಲರಿಗೆ ಎಷ್ಟೋ ಜನ ನೌಕರಿ ಮಾಡಿಕೊಂಡು ನಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು IAS ಆಗಿದ್ದಾರೆ, KS ಆಗಿದ್ದಾರೆ, IPS ಆಗಿದ್ದಾರೆ, ಈಗ ಪ್ರೆಸೆಂಟ್ ಎಡಿಷನಲ್ DC ಆಗಿದ್ದಾರೆ. ಹಾಗಾಗಿ ತಾವೆಲ್ಲ ತಮ್ಮಲ್ಲಿ ಕ್ವಾಲಿಫಿಕೇಷನ್ ಇದೆ, ಆ ಕ್ವಾಲಿಫಿಕೇಷನ್ನ ಸರಿಯಾಗಿ ಈಗಾಗಲೇ ನಮ್ಮ ಎಂಪ್ಲಾಯಿ ಹೇಳಿದ್ರು, ಎಲ್ಲ ಕೌಂಟರ್ಗಳಿಗೆ ಹೋಗಿ 10 ಕೌಂಟರ್ಗಳಲ್ಲಿ ನಿಮ್ಮ ವಿದ್ಯಾ ಅರ್ಹತೆಗೆ ಏನು ಯಾವ ಜಾಬ್ ಬೇಕೋ ಅದನ್ನು ನೋಡಿಕೊಂಡು ಅವ್ರು ತಗೊಳ್ತಾರೆ. ಹೀಗಾಗಿ ತಾವೆಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ನಮ್ಮ ವಿಶ್ವವಿದ್ಯಾಲಯ ಯಾವಾಗಲೂ ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ಶಿಕ್ಷಕರಾಗಲಿ, ನಮ್ಮ ನಾನ್ ಟೀಚಿಂಗ್ ಎಂಪ್ಲಾಯ್ ಆಗಲಿ ಮತ್ತು ಎಲ್ಲರೂ ನಾವು ಹಗಲು ರಾತ್ರಿ ದುಡಿತಾ ಇದ್ದೆವು ವಿದ್ಯಾರ್ಥಿಗಳಿಗೋಸ್ಕರ. ಹೀಗಾಗಿ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲಿ ಸ್ಕಿಲ್ ಇದೆಯೋ,
ಎಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆಯೋ, ಎಲ್ಲಿ ತಮ್ಮಲ್ಲಿ ಆ ಕೌಶಲ್ಯವಿದೆಯೋ ಅಲ್ಲಿ ಡೆಫಿನೆಟ್ ಆಗಿ ಜಾಬ್ ಸಿಗ್ತವೆ. ಆ್ಯಕ್ಚುಲಿ ನಾವು ಅದು ಇಂಥ ಕ್ವಾಲಿಟಿ ಎಜುಕೇಷನ್ ಪಡೆದಂತಹ ವಿದ್ಯಾರ್ಥಿಗಳು ಬೇಕಂತ ಹುಡುಕ್ತಾ ಇದ್ದಾರೆ ಎಷ್ಟೋ ಕಂಪ್ನಿಗಳಲ್ಲಿ. ಹಾಗಾಗಿ ತಾವೆಲ್ಲ ಯಾರೇ ಇರಲಿ, ಇವಾಗ ನಿಮ್ಮಲ್ಲಿ ಏನೂ ನಾಲೆಜ್ ಇಲ್ಲ ಅಂದರೂ ದಯವಿಟ್ಟು ಓದಿ ಒಂದು 6 ತಿಂಗಳ ಡೆಫಿನೆಟ್ ಆಗಿ ಆ ಪೋಸ್ಟಲ್ವಾಗಿ ಪ್ರಿಪೇರ್ ಮಾಡಿ ಆ ಪೋಸ್ಟಿಗೆ ಎಲಿಜಿಬಲ್ ಆಗಿ ಡೆಫಿನೆಟ್ ಆಗಿ ನಿಮ್ಗೆ ಜಾಬ್ ಸಿಗ್ತದೆ ಅಂತ ಅನ್ನಿಸ್ತದೆ ನನಗೆ. ಯಾವಾಗಲೂ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ನಾವು ವಿದ್ಯಾರ್ಜನೆಯನ್ನು ಮಾಡಬೇಕು. ವಿದ್ಯಾ ಅರ್ಜನೆಯನ್ನು ಮಾಡುವಾಗ ಸರಿಯಾಗಿ ಕ್ವಾಲಿಟಿ ಎಜುಕೇಷನ್ ಮಾಡಿದ್ರೆ ನಾವು ಎಲ್ಲಾದರೂ ಬದುಕಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ಎಂಪ್ಲಾಯ್ಮೆಂಟ್ ಸಲುವಾಗಿ ಬಂದಿದ್ದ ಎಂಪ್ಲಾಯರ್ಸ್ ಅವರು ನೋಡ್ತಾರೆ. ಈಗ ಎಷ್ಟೋ ಎಂಪ್ಲಾಯರ್ಸ್ ನೋಡ್ತಾರೆ ಕ್ವಾಲಿಟಿ ಜೊತೆಗೆ ಅವರು ನಮ್ಮ ಕಂಪ್ನಿಗೆ ಇವನ್ ಸೂಟೇಬಲ್ ಆಗಿದ್ದಾನೆ ಅಂದರೆ ಅಲ್ಲಿ ಪಂಕ್ಚುಯಾಲಿಟಿ ಇರ್ತದೆ, ಅಲ್ಲಿ ಸಿನ್ಸಿಯಾರಿಟಿ ಇರ್ತದೆ. ಹಾಗೆ ಸಿನ್ಸಿಯರ್, ಪಂಕ್ಚುಯಲ್, ದೇ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್, ಅದ್ರ ಜೊತೆಗೆ ಸಿಚುವೇಶನ್ ಬೇಸ್ಡ್ ದ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಸಲುವಾಗಿ ತಾವೆಲ್ಲ ಇಲ್ಲಿ ಬಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಂಪ್ಲಾಯ್ಮೆಂಟ್ ಪಡೆಯಲು ಬಂದಿದ್ರಿ. ಆಲ್ಮೋಸ್ಟ್ ಎಲ್ಲರೂ 4,000 ಮೇಲ್ಪಟ್ಟ ವಿದ್ಯಾರ್ಥಿಗಳು ತಾವೆಲ್ಲ 10 ಸೆಲ್ಗಳಲ್ಲಿ 10 ಸ್ಟಾಲ್ಗಳಲ್ಲಿ ಹೋಗಿ ಕೇಳಿದ್ದಾಗ 100% ನಮ್ಮಲ್ಲಿ ಏನು ಬಂದಿದ್ದಾರೆ ಕಂಪ್ನಿಗಳು ಅವರೆಲ್ಲ ತಮ್ಮ ವಿದ್ಯಾ ಅರ್ಹತೆಗೆ ಅನುಗುಣವಾಗಿ ತಮಗೆ ಅಪರ್ಚುನಿಟಿಯನ್ನು ಕೊಡ್ತಾರೆ ಅಂತ ನನಗೆ ಅನಿಸ್ತದೆ. ಈಗಾಗಲೇ ಬ್ಯಾಂಕ್ನವರು ಕೊಟ್ಟಿದ್ದಾರೆ, ಹಾಗೆ ತಮಗೆಲ್ಲ ಸಿಗಬಹುದು. ತಾವು ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಿದ್ರಿ. ನಮ್ಮ ವಿಶ್ವವಿದ್ಯಾಲಯ ಒಳ್ಳೆಯ ವಿಶ್ವವಿದ್ಯಾಲಯ ಇದೆ, ಇದು ತಮಗೆ ಅವಕಾಶ ಕೊಡ್ತದೆ ಅಂತ ಅನಿಸ್ತದೆ. ಹೀಗಾಗಿ ತಾವು ಏನು ಡಿಲೇ ಮಾಡಲಾರ್ದೆ ಇಲ್ಲೇ ಇದ್ದಾರೆ ಎಲ್ಲರೂ. ತಾವೆಲ್ಲ ತಮ್ಮ ಏನು ವಿನಯ ಮತ್ತು ಎಷ್ಟೇ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, MBA ದವರಿಗಿದೆ, MSW ಇದೆ, ಹಾಗೆ ಈವನ್ PUC ದವರಿಗೂ ಸಹ ಇದೆ. ಎಷ್ಟೋ ಜನ PUC ಓದಿದ್ದವರು ಕ್ಲಾರ್ಕ್ ಮಾಡಬೇಕಂದ್ರೆ ಬರೀಲಿಕ್ಕೆ ಡ್ರಾಫ್ಟ್ ಮಾಡಲಿಕ್ಕೆ ಚೆನ್ನಾಗಿ ಬಂತಂದರೆ ಅವ್ರಿಗೆ ಡೆಫಿನೆಟ್ ತೊಗೊಳ್ತಾರೆ. ಯಾವುದೇ ಲೆಟರ್ ಹೇಳ್ತಾರೆ ಆ ಲೆಟರ್ ನಮ್ಮ ಟೈಪಿಂಗ್ ಮಾಡಲಿಕ್ಕೆ ಸರಿಯಾಗಿ ಬಂತಂದರೆ ಡೆಫಿನೆಟ್ ತೊಗೊಳ್ತಾರೆ. ಅದೇ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕಾಗ್ತದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೀವೇನು ಪಡಿತಂತಹ ಏನು ಮಿನಿಮಮ್ ಸ್ಟ್ಯಾಂಡರ್ಡ್, ಆ್ಯಕ್ಚುಲಿ ನಾವು ಏನು ಮಾಡ್ತಾರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾವು 35 ಮಾರ್ಕ್ಸ್ ಅಂದರೆ ಮಿನಿಮಮ್ ಸ್ಟ್ಯಾಂಡರ್ಡನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಕ್ವಾಲಿಟಿ 100% ತಗೊಂಡ ಅವ್ರ ಬಳಿ ಕ್ವಾಲಿಟಿ ಇರಬೇಕು ಮತ್ತು ಅವ್ರ ಬಳಿ ಚಾತುರ್ಯತೆ ಇರಬೇಕು ಮತ್ತು ಸ್ಕಿಲ್ಲನ್ನು ಪಡ್ಕೊಂಡು ಬರಬೇಕು ಮತ್ತು ವಿನಯದಿಂದ ಇದ್ದಂತಹ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದ ಎಲ್ಲರೂ ಅಪರ್ಚುನಿಟಿಯನ್ನು ಪಡ್ಕೊಳ್ತಾರೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ತಾವೆಲ್ಲ ಬಂದಿದ್ದು ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಈ ಉದ್ಯೋಗ ಮೇಳ 2020-25 ಕಂಡಕ್ಟ್ ಮಾಡಿದ್ದರಿಂದ ಎಲ್ಲ ಕಂಪನಿಗಳಿಗೆ ಮತ್ತು ಇಲ್ಲಿ ನೆರೆದಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಧನ್ಯವಾದ ಹೇಳುತ್ತೇನೆ. ಯಾಕಂದರೆ ಇಷ್ಟು ಒಂದೇ ಕಡೆ ಅಪರ್ಚುನಿಟಿ ಸಿಗೋದು ಕಡಿಮೆ. ಯಾಕಂದರೆ 80 ಕಂಪನಿಗಳು ನಾವು ಕರೆಸಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಮ್ಮ ಸೆಲ್ ಆದ ಪವಿತ್ರ ಮೇಡಮ್ ಅವರು ಮತ್ತು ನಮ್ಮ ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫನ್ನು ಭಾಳ ಕಷ್ಟಪಟ್ಟು ಇದನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡ್ಕೊಳ್ಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಹಲ್ಸೆ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಅದಕ್ಕೆ ಮೊದಲು ನಾನು ಐ ಆಮ್ ದ ವಾಯ್ಸ್ ಆಫ್ ಪವಿತ್ರ. ಥ್ಯಾಂಕ್ ಯು, ವೆಲ್ಕಮ್ ಟು ದ ಶೀಲಾ ಫಾರ್ ದಿಸ್ ಪ್ರೋಗ್ರಾಮ್. ಬಿಕಾಸ್ ಶೀಲಾ ಅವರಿಗೆ ನಾನು ವೆಲ್ಕಮ್ ಮಾಡಿಲ್ಲ ಅಂತ ಹೇಳಿ ನಂಗೆ ಪದೇ ಹೇಳ್ತಾ ಇದ್ರು. ನನಗೂ ಕಾರಣಾಂತರದಿಂದ ಹೇಳೋಕ್ಕಾಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಡಾಕ್ಟರ್ ಸವಿತಾ ಪಿ ಇವರಿಂದ. ವೇದಿಕೆಯಲ್ಲಿ ನೆರೆದಿರುವ ಗಣ್ಯರೇ, ವಿದ್ಯಾರ್ಥಿಗಳೇ ಹಾಗೂ ಉದ್ಯೋಗ ಮೇಳದ ಆಕಾಂಕ್ಷಿಗಳೇ ಹಾಗೂ ಎಂಪ್ಲಾಯರ್ಸ್, ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ವಿ ಶರಣಪ್ಪ ಹಲ್ಸೆ ಸರ್ ಅವ್ರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವಿತ್ ಆಲ್ ಯೋರ್ ಸಪೋರ್ಟ್ ದಿಸ್ ಪ್ರೋಗ್ರಾಮ್ ಇಸ್ ಸಕ್ಸಸ್ಫುಲ್.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರು ಆದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ವಂದನೆ ತಿಳಿಸ್ತಾ ಇದ್ದೀನಿ. Okay, hearty congratulations for Pavitra, who has taken a lot of efforts in order to make this a grand success. And she expects a loud of, ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕಂತ ಕೇಳ್ಕೊತೀನಿ. ಡಾಕ್ಟರ್ CS ಆನಂದ್ ಕುಮಾರ್, ಕುಲಸಚಿವರು ಪರೀಕ್ಷಾಂಗ, ಇವರ ಅನುಪಸ್ಥಿತಿಯಲ್ಲೂ ಇವರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್, ಡೀನ್ ಶೈಕ್ಷಣಿಕ, ಹಾಗೂ ಡಾಕ್ಟರ್ NR ಚಂದ್ರೇಗೌಡ ಸರ್, ಡೀನ್ ಅಧ್ಯಯನ ಕೇಂದ್ರ, ಇವರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಾರಾಮೂವಿಯ ಎಲ್ಲ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಿಗೆ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ DM ರಾಣಿ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು, ಇವರ ಅನುಪಸ್ಥಿತಿಯಲ್ಲೂ ಸಹ ಇವರಿಗೆ ವಂದನೆಗಳನ್ನು ಕೋರುತ್ತಿದ್ದೇನೆ. ಪ್ರೊಫೆಸರ್ ನಿರಂಜನ್ ರಾಜ್ S, ನಿರ್ದೇಶಕರು, ಸಿಕಾ ಘಟಕ, ಕಾರಾಮೂವಿ ಮೈಸೂರು, ಇವರಿಗೂ ಸಹ ವಂದನೆಗಳು ಸರ್. ಒನ್ಸ್ ಅಗೇನ್ RH ಪವಿತ್ರ, ಉದ್ಯೋಗಾಧಿಕಾರಿಗಳು, ಉದ್ಯೋಗ ಘಟಕ, ಇವರು ಆಯೋಜನೆಯಲ್ಲಿ ಸತತ ಪರಿಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿದೆ. ಅವರಿಗೂ ಸಹ ವಂದನೆಗಳು. ಸೊ ಇದರ ಜೊತೆ ಜೈನಹಳ್ಳಿ ಸತ್ಯನಾರಾಯಣ ಗೌಡರ್ ಸರ್, ಶ್ರೀಮತಿ ಗೀತಾ, ಸೂಪರಿಂಟೆಂಡೆಂಟ್, ಡೀನ್ ಶೈಕ್ಷಣಿಕ ವಿಭಾಗ, ಜಾಹ್ನವಿ ಮೇಡಮ್ ಆ್ಯಂಡ್ ಆಲ್ ದ ಎಂಪ್ಲಾಯರ್ಸ್, ಎಲ್ಲ ಸ್ಕೂಲ್ ಡೈರೆಕ್ಟರ್ಸ್, ಶೀಲಾ ಮೇಡಮ್ ಲೈಬ್ರರಿಯನ್, ಪುಟ್ಟಸ್ವಾಮಿ ಸರ್ ER ಫ್ರಮ್ ಎಕ್ಸಾಮ್ ಸೆಕ್ಷನ್, ಧ್ರುಪದ್ ನಾನ್ ಟೀಚಿಂಗ್ ಸ್ಟಾಫ್. ಈ ಕಾರ್ಯಕ್ರಮಕ್ಕೆ ವಿವಿಧ ಕಮಿಟಿ ಮಾಡಲಾಗಿದ್ದು ಎಲ್ಲ ಕಮಿಟಿ ಸದಸ್ಯರುಗಳಿಗೂ ಸಹ ವಂದನೆಗಳು. ಸೊ ಇಲ್ಲಿ ನೆರೆದಿರುವಂತಹ ಆಹ್ವಾನಿತರು, ಉದ್ಯೋಗ ಮೇಳದ ಆಕಾಂಕ್ಷಿಗಳು, ಪೊಲೀಸ್ ಸಿಬ್ಬಂದಿಗಳು, ಮಾಧ್ಯಮ ಮಿತ್ರರು, ಬೋಧಕೇತರ ಸಿಬ್ಬಂದಿ ಹಾಗೂ ಎಲ್ಲ ಬೋಧಕ ಸಿಬ್ಬಂದಿಗಳು ಸಹ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್.